ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಆ್ಯಂಡ್ ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಹೋಮ್ ಡೆಕೋರೇಟಿವ್ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ವಿಡಿಯೋ ಮಾಡೋಣ ಕ್ರಾಫ್ಟಿಂಗ್ ಬಗ್ಗೆ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಕ್ರಾಫ್ಟಿಂಗ್ ಮಾಡ್ತೀನಿ ಅಂತ ಅಂದರೆ, ಇವಾಗ ಯಾರದೇ ಮನೆಗೆ ಹೋದ್ರೂ ಟಿ ವಿ ಶೋಕೇಸಲ್ಲಿ ಅಥವಾ ಟೇಬಲ್ ಮೇಲೆ ಫ್ಲವರ್ಸ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಕಲರ್ಫುಲ್ಲು ಫ್ಲವರ್ಸ್ಗಳನ್ನ ನೋಡ್ತೀವಿ. ಸೊ ಫ್ಲವರ್ಸ್ನ ಹೇಗೆ ಮಾಡೋದು ಆ್ಯಂಡ್ ನಾನು ಯಾವುದರಿಂದ ಫ್ಲವರ್ಸ್ಗಳನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನನಗೆ ಕ್ರಾಫ್ಟಿಂಗ್ ಅಂದರೆ ತುಂಬಾ ಇಷ್ಟ. ಆಲ್ಮೋಸ್ಟ್ 7 to 8 ಇಯರ್ಸಿಂದ ನಾನು ಕ್ರಾಫ್ಟಿಂಗ್ ಮಾಡ್ತಾ ಇದ್ದೀನಿ. ಬಟ್ ನಾನು ಆವಾಗ ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದು ಯಾವುದನ್ನು ಇವಾಗ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ನಾನು ಕ್ರಾಫ್ಟಿಂಗ್ ಮಾಡ್ತಾ ಇರೋದ್ರಿಂದ ಒಂದು 2 months or 3 months ನಾನು ಕ್ರಾಫ್ಟಿಂಗ್ ಮಾಡಿರೋದನ್ನು ಇಟ್ಟಿರ್ತೀನಿ. ಸೊ ಆಮೇಲೆ ಅದು ಸ್ವಲ್ಪ ಹಳೇದಾಯಿತು ಅಂದರೆ ಬಿಸಾಕ್ಬಿಡ್ತೀನಿ. ಸೊ ಹಾಗಾಗಿ ಅದು ಯಾವುದು ಕ್ರಾಫ್ಟಿಂಗ್ಸ್ ಇಲ್ಲ. ಇವಾಗ ನಾನು ಮನೆಯಲ್ಲಿ ಟೇಬಲ್ ಇದೆ. ಸೊ ಟೇಬಲ್ನ ನಾನು ಹಾಗೆ ಖಾಲಿ ಇಟ್ಟಿರ್ತೀನಿ. ಅದಕ್ಕೆ ಒಂದು ಫ್ಲವರ್ ಮಾಡೋಣ ಅಂದ್ಬಿಟ್ಟು ಫ್ಲವರ್ನ ಮಾಡ್ತಾಯಿದ್ದೀನಿ. ಸೊ ಇವಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ನಾನು ಬೆಳಗ್ಗೆಯಿಂದ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಡೈಲಿ ವ್ಲಾಗ್ ಮಾಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಸೊ ಹಂಗಾಗಿ ಏನಾದರೂ ಕ್ರಾಫ್ಟಿಂಗ್ ಮಾಡೋಣ ಅಂತ ಕ್ರಾಫ್ಟಿಂಗ್ ಮಾಡಿದೆ. ಮಧ್ಯಾಹ್ನ 1-2 ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಪಾಪುಗೆ ನಾನು ಆ್ಯಪಲ್ ತಿನ್ನಿಸ್ದೆ ಆಟ ಆಡಿಸ್ಕೊಂಡು. ಪಾಪು ಅಂತೂ ಆಟ ಸಾಮಾನೆಲ್ಲ ಬಿಸಾಕಿದ್ಲು. ಜಾಸ್ತಿ ಆಟ ಸಾಮಾನು ಜೊತೆಗೆ ಆಟ ಆಡಲ್ಲ ಅವಳು. ಬರೀ ಇದೊಂದು ಬೆಡ್ಡು, ಅದೊಂದು ಟಾಯ್ ಜೊತೆ ಅಷ್ಟೇ ಆಟ ಆಡೋದು. ಫಸ್ಟ್ ಅವಳನ್ನ ಮಲಗಿಸಿ ಆಮೇಲೆ ಕ್ರಾಫ್ಟಿಂಗ್ ಮಾಡೋಣ ಅಂತ ಫಸ್ಟು ಅವಳನ್ನ ಮಲಗಿಸ್ದೆ. ಇಲ್ಲಾಂದರೆ ಸುಮ್ಮನೆ ಎಲ್ಲ ಬಂದು ಎಳಿತಾ ಇರ್ತಾಳೆ, ಎಲ್ಲ ಬಿಸಾಕ್ತಾ ಇರ್ತಾಳೆ ಆಚೆ ಕಡೆ ಹೋಗಿ. ಸೊ ಹಾಗಾಗಿ ಅವಳನ್ನ ಮಲಗಿಸಿ ಆಮೇಲೆ ಕ್ರಾಫ್ಟಿಂಗ್ ಸ್ಟಾರ್ಟ್ ಮಾಡಿದೆ. ಅವಳು ಎದ್ದೇಳೋಷ್ಟರಲ್ಲಿ ಮುಗಿಸೋಣ ಅಂತ ಅಂದ್ಬಿಟ್ಟು ನಾನು ಫ್ಲವರ್ಸ್ ಮಾಡೋದಕ್ಕೆ ಅಂತ ಮಾಸ್ಕನ್ನ ತಗೊಂಡಿದ್ದೀನಿ. ಮಾಸ್ಕ್ 2 ಸೈಡೂ ಎಲಾಸ್ಟಿಕ್ ಇರುತ್ತಲ್ಲ, ಸೊ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಕೆಳಗಡೆ ಚುಕ್ಕಿ ಚುಕ್ಕಿ ಲೈನ್ ಥರ ಇದ್ದಾವಲ್ಲ, ಸೊ ಅದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ನಾನು ಸೆಂಟ್ರಲ್ಲಿರೋ ಭಾಗ ಮಾತ್ರ ಫ್ಲವರ್ಗೆ ಯೂಸ್ ಮಾಡ್ತೀನಿ. ನಾನಿಲ್ಲಿ 3 ಮಾಸ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಇರೋ ಸೀಸರು ತುಂಬ ಚಿಕ್ಕದು. ನಾನು ಊರಲ್ಲಿದ್ದಾಗ ಹಸ್ಬೆಂಡ್ ಅದನ್ನ ಕಳ್ದಾಕಿದ್ದಾರೆ. ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಹೊಸದೊಂದು ತಗೋಬೇಕು. ಸೀಸರ್ ಚಿಕ್ಕದಿರೋದ್ರಿಂದ ಒಂದೇ ಸರಿ ಎಲ್ಲನೂ ಕಟ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಸೆಂಟ್ರ್ ಒಂದು ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ತೀನಿ. ಈ ಥರ ಒಂದು ಸಿಂಗಲ್ ಪೀಸ್ ಇಟ್ಟು ಎಲ್ಲನೂ ಒಂದೇ ಸರಿ ಕಟ್ ಮಾಡ್ಬೋದು. ಸೀಸರ್ ಚಿಕ್ಕದಿರೋದ್ರಿಂದ ಅದು ಬರ್ತಾ ಇಲ್ಲ. ಸೊ ಹಾಗಾಗಿ ನಾನು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ತಾ ಇದ್ದೀನಿ ಸಿಂಗಲ್ ಪೀಸನ್ನು. ನಾನು ಈ ಫ್ಲವರ್ನ ಮಾಡೋದಕ್ಕೆ ಫ್ರೆಶ್ ಮಾಸ್ಕನ್ನು ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ಇದು ಲಾಸ್ಟ್ ಇಯರು ಕೊರೋನಾ ಬಂದಾಗ ಕಂಪ್ನಿಲೆಲ್ಲ ಕೊಡ್ತಾಯಿದ್ರು. ನಾವು ಜಾಬ್ ಹೋಗ್ತಾಯಿದ್ವಿ ಹಸ್ಬೆಂಡು ನಾನು. ಸೊ ಆವಾಗ ಕೊಟ್ಟಿರೋ ಮಾಸ್ಕ್ಗಳಿವು. ನಾನು ಹಾಗೆ ಎತ್ತಿಟ್ಟಿದ್ದೆ. ಬಟ್ ನಾವು ಯಾವ ಮಾಸ್ಕ್ ಯೂಸ್ ಮಾಡ್ತಾ ಇದ್ವಿ ಅಂದರೆ ಕ್ಲಾತದ್ದು ಯೂಸ್ ಮಾಡ್ತಾ ಇದ್ವಿ. ನಮ್ಮಮ್ಮ ಸ್ಟಿಚ್ ಮಾಡಿ ಕೊಡ್ತಾಯಿದ್ರು ನನಗೆ. ಸೊ ನಾವು ಆ ಥರ ಮಾಸ್ಕನ್ನು ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ ಇವನ್ನೆಲ್ಲ ನಾನು ಕ್ರಾಫ್ಟಿಂಗೋಸ್ಕರ ಎತ್ತಿಟ್ಕೊಂಡಿದ್ದೆ. ಸೊ ಅದೇ ಮಾಸ್ಕನ್ನು ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿಬಿಟ್ಟು ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫ್ರೆಶ್ ಮಾಸ್ಕನ್ನು ತೊಗೊಂಡು ಬಂದು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಈ ಥರ ಮಾಸ್ಕ್ಗಳು ವೇಸ್ಟ್ ಆಗಿ ಇದ್ದರೆ ಮಾತ್ರ ಮಾಡಿ. 3 ಮಾಸ್ಕ್ಗಳನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ದಾರ ಮತ್ತು ಸೂಜಿ ಬೇಕಾಗುತ್ತೆ. ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೂಜಿ ಒಳಗಡೆ ಅದನ್ನು ಒಂದೊಂದಾಗಿ ಪೋಣಿಸ್ತಾ ಹೋಗಬೇಕು. ಇಷ್ಟೇ ಎಲೆಗಳು ಹಾಕಬೇಕು ಅಂತೇನೂ ಇಲ್ಲ. ಇದಕ್ಕೆ ಎಷ್ಟು ಬೇಕಾದರೂ ಹಾಕ್ಬೋದು. ಎಷ್ಟು ಹಾಕ್ತೀವೋ ಎಲೆಗಳನ್ನ ಅಷ್ಟು ಚೆನ್ನಾಗಿ ಹೂಗಳು ಕಾಣಿಸುತ್ತೆ. ನನ್ನ ಹತ್ರ ಜಾಸ್ತಿ ಮಾಸ್ಕ್ಗಳು ಇರಲಿಲ್ಲ. ಆಲ್ಮೋಸ್ಟ್ 40ವರೆಗೂ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಹಸ್ಬೆಂಡು ನಾನು ಊರಲ್ಲಿದ್ದಾಗ ಅದೆಲ್ಲನೂ ಬಿಸಾಕ್ಬಿಟ್ಟಿದ್ದಾರೆ, ಯೂಸ್ ಇಲ್ಲ ಅಂದ್ಬಿಟ್ಟು. ಅದರಲ್ಲಿ 1-2 ಎತ್ತಿಟ್ಕೊಂಡಿದ್ರು. ಸೊ ಅದೇ ಮಾಸ್ಕನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಫ್ಲವರ್ ಶೇಪು ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಸೀಸರು ಶಾರ್ಪ್ ಇರಲಿಲ್ಲ. ಸೊ ಹಾಗಾಗಿ ಶಾರ್ಪ್ ಇದ್ದಿದ್ರೆ ಇನ್ನು ಚೆನ್ನಾಗಿ ಫ್ಲವರ್ದು ಶೇಪ್ ಬರ್ತಾಯಿತ್ತು. ಇವಾಗ ಮಾಸ್ಕಲ್ಲಿ ಚುಕ್ಕೆ ಲೈನ್ ಇದೆ ಅಲ್ಲ, ಸೊ ಅದನ್ನು ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಇವಾಗ ಅದನ್ನು ಮೊಗ್ಗು ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ನಾನು ಹೇಗೆ ಕಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಈ ಹೂವನ್ನ ಬರೀ ಮಾಸ್ಕಿಂದನೇ ಮಾಡಬೇಕಂತೇನೂ ಇಲ್ಲ. ನಿಮ್ಮ ಹತ್ರ ಕಲರ್ಸ್ ಪೇಪರ್ಸ್ಗಳಿದ್ರೂ ಕೂಡ ಅದರಲ್ಲೂ ಮಾಡ್ಬೋದು.
ಸೊ ಇದು ಇವಾಗ ಕಂಪ್ಲೀಟ್ ಆಗಿದೆ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದೆರಡು ಎಕ್ಸ್ಟ್ರಾ ಉಳಿತು ಅಂದ್ಬಿಟ್ಟು ನಾನು ಹೂವದ ಎಲೆಗಳನ್ನ ಪೋಣಿಸ್ತಾ ಇದ್ದೆ. ಇದಕ್ಕೆ ಮತ್ತೆ ಒಂದು A4 ಶೀಟ್ ಪೇಪರ್ನ ತೊಗೊಂಡಿದ್ದೀನಿ, ವೈಟ್ ಶೀಟ್ ತೊಗೊಂಡ್ಬಿಟ್ಟು ಈ ರೀತಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಫೆವಿಕಾಲ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಬೇಕು, ಅದು ಓಪನ್ ಆಗದೆ ಇರೋ ಥರ. ಇದು ಏನಕ್ಕಪ್ಪ ಅಂತ ಅಂದರೆ ಇದು ಫ್ಲವರ್ಗೆ ಸ್ಟ್ಯಾಂಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ಲವರ್ ಪಾಟ್ಗಳಲ್ಲಿ ಇಡೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸ್ಟ್ಯಾಂಡ್ ರೀತಿ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಫ್ಲವರ್ಗೆ ಕಟ್ ಮಾಡ್ಕೊಳ್ಬೇಕು ಅಂತ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಇವಾಗ ನಾನು ಇದಕ್ಕೆ ಫೆವಿಕ್ವಿಕ್ನ ಯೂಸ್ ಮಾಡ್ತೀನಿ. ಟೈಟಾಗಿ ಕುತ್ಕೊಳ್ಳುತ್ತೆ. ಫೆವಿಕೋಲ್ ಆದರೆ ಸರಿಯಾಗಿ ಕುತ್ಕೊಳ್ಳಲ್ಲ, ಬೇಗ ಓಪನ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಫೆವಿಕ್ವಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಫೆವಿಕ್ವಿಕ್ಕು ಯಾವ ಕಂಪ್ನಿದು ಅನ್ನೋದು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನನ್ನ ಹಸ್ಬೆಂಡು ತೊಗೊಂಡ್ಬಂದು ಮನೇಲಿ ಇಟ್ಟಿದ್ದರು. ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದು ಕಂಪನಿ ಯಾವುದು ಅಂತ ನನಗೆ ಗೊತ್ತಿಲ್ಲ. ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಸೆಂಟ್ರಲ್ಲಿ ಸ್ವಲ್ಪ ಫೆವಿಕ್ವಿಕ್ನ ಆ್ಯಡ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಆ್ಯಡ್ ಮಾಡಿ ಫುಲ್ ರೌಂಡ್ ಸುತ್ತಿ ಆಮೇಲೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಸೆಂಟ್ರಲ್ಲಿ ಓಪನ್ ಆಗೋ ಚಾನ್ಸಸ್ ಇರೋದ್ರಿಂದ ಕಂಪ್ಲೀಟಾಗಿ ಸೆಂಟ್ರಲ್ಲಿ ಸ್ವಲ್ಪನೇ ಆ್ಯಡ್ ಮಾಡಿದ್ರೆ ಓಪನ್ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಫ್ಲವರ್ಸ್ನ ಆ್ಯಡ್ ಮಾಡ್ತೀನಿ. ಹೇಗೆ ಆ್ಯಡ್ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸ್ಕಿಪ್ ಮಾಡಿದ್ರೆ ನಾನು ಹೇಗೆ ಈ ಫ್ಲವರ್ಗಳನ್ನ ಆ್ಯಡ್ ಮಾಡಿದೆ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಆ್ಯಂಡ್ ಫ್ಲವರ್ಸ್ಗಳನ್ನ ನಾನು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆ ಕಡೆ ಒಂದು ಈ ಕಡೆ ಆಗಿರೋದ್ರಿಂದ ಇದನ್ನು ಕಂಪ್ಲೀಟಾಗಿ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟಿಗೆ ಒಂದು ನಾಟ್ ಹಾಕಿಬಿಟ್ಟು ನಾನು ಇದನ್ನು ಕೆಳಗಡೆಯಿಂದ ಹಾಕ್ತಾಯಿದ್ದೀನಿ ಇವಾಗ. ಸೊ ಈ ರೀತಿ ಹಾಕಿಬಿಟ್ಟು ಒಂದು ನಾಟ್ ಹಾಕ್ಕೊಂಡು ಆಮೇಲೆ ಫ್ಲವರ್ಸ್ಗಳನ್ನ ಒಂದೊಂದಾಗಿ ಸರಿ ಮಾಡ್ಕೊಳ್ತಾ ಹೋಗಬೇಕು. ಯಾಕೆಂದರೆ ಅದು ನಾಟ್ ಹಾಕಿದ ತಕ್ಷಣ ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ ಹೂಗಳೆಲ್ಲ. ನಾನು ಯೂಸ್ ಮಾಡಿದ ದಾರ ನಾರ್ಮಲ್ ಇವಾಗ ಸ್ಟಿಚಿಂಗಿಗೆಲ್ಲ ಯೂಸ್ ಮಾಡ್ತೀವಲ್ಲ 5 ರೂಪೀಸ್ದು, ಅದನ್ನೇ ನಾನು ಯೂಸ್ ಮಾಡಿದ್ದು. ಸೊ ಹಾಗಾಗಿ ಬೇಗ ಬಿಚ್ಚೋಗ್ತಾ ಇತ್ತದು. ಸ್ವಲ್ಪ ದಪ್ಪ ಇರೋ ದಾರ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ನಾಟ್ ಹಾಕಿದ ತಕ್ಷಣ ಕೂತ್ಕೊಳ್ಳುತ್ತೆ. ಬಟ್ ಇದು 5 ರೂಪೀಸ್ದು ನಾವು ಸ್ಟಿಚಿಂಗಿಗೆ ಯೂಸ್ ಮಾಡೋದು ನಾಟ್ ಹಾಕಿದ ತಕ್ಷಣವೇ ಕೂತ್ಕೊಳ್ಳಲ್ಲ. ನೀವು ಯಾರಾದರೂ ಈ ವಿಡಿಯೋ ನೋಡಿಬಿಟ್ಟು ಈ ಥರ ಫ್ಲವರ್ನ ಮಾಡಬೇಕು ಅಂತ ಟ್ರೈ ಮಾಡಿದ್ರೆ ದಪ್ಪ ಇರೋ ದಾರಾನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾಟ್ ಹಾಕಿದ ತಕ್ಷಣವೇ ಕೂತ್ಕೊಳ್ಳುತ್ತೆ. ಸೊ ಆಮೇಲೆ ಈ ಥರ ಫ್ಲವರ್ಸ್ಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು. ಪಾಪು ಎದ್ದೇಳೋಷ್ಟರಲ್ಲಿ ಕ್ರಾಫ್ಟಿಂಗ್ ಎಲ್ಲ ಮುಗಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಹಾಗೇ ಅವಳು ಎದ್ದೇಳೋಷ್ಟರಲ್ಲಿ ಕ್ರಾಫ್ಟಿಂಗ್ನ ಮುಗಿಸ್ಕೊಂಡೆ. ಇದು ಕ್ರಾಫ್ಟಿಂಗ್ ಮಾಡೋದಕ್ಕೆ ನನಗೆ ಹಾಫ್ ಆನ್ ಅವರ್ ಮೇಲೇ ತಗೊಳ್ತು. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ವರೆಗೂ ತಗೊಳ್ತು. ಆಮೇಲೆ ಟೇಬಲ್ ಮೇಲೆ ಇಟ್ಟೆ. ಯಾಕೋ ನನಗೆ ಅಷ್ಟು ಸರಿ ಅಂತ ಅನಿಸಿಲ್ಲ, ಕಲರ್ಫುಲ್ಲಾಗಿ ಕಾಣಿಸ್ತಾನೆ ಇರಲಿಲ್ಲ. ಸೊ ಹಂಗಾಗಿ ಆಚೆ ಕಡೆ ತಗೊಂಡು ಬಂದುಬಿಟ್ಟು ವೀಡಿಯೋ ಮಾಡಿದೆ. ಆ್ಯಂಡ್ ನಾನು ಇದಕ್ಕೆ ಪಾಟಾಗಿ ಪೌಡರ್ ಡಬ್ಬಿ ಖಾಲಿ ಆಗಿತ್ತು. ಸೊ ಪೌಡರ್ ಡಬ್ಬಿನ ಕಟ್ ಮಾಡಿಕೊಂಡು ಫ್ಲವರ್ ಪಾಟ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಕಣ್ ಶೇಪ್ ಥರ ಕಟ್ ಮಾಡಿದ್ದೀನಿ. ಸೊ ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗನ್ನಿಸ್ತು. ಬಟ್ ವೀಡಿಯೋ ನೋಡೋರಿಗೆ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಪಾಪು ಕೈಗೆ ಸಿಗಬಾರ್ದು ಅಂತ ನಾನು ಮೇಲೆ ಎತ್ತಿಟ್ಟಿದ್ದೆ. ಈವ್ನಿಂಗ್ ಅವರಪ್ಪ ಬಂದಮೇಲೆ ಅವರು ಏನೋ ತಗೊಳ್ಳೋದಕ್ಕೆ ಅಂತ ಹೋಗ್ಬಿಟ್ಟು ಅದನ್ನು ನೋಡಿದ್ರು. ಚೆನ್ನಾಗಿದೆ ಅಲ್ಲ ಪಾಪುಗೆ ಆಟ ಆಡೋದಕ್ಕೆ ಕೊಡೋದಲ್ವಾ ಅಂತ ಅಂದ್ಬಿಟ್ಟು ಅವಳು ಕೈಗೆ ಕೊಟ್ಟಿದ್ರು. ಅವಳು ತಗೊಂಡೋಗಿ ಪಕ್ಕದ ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ಲು. ಆ್ಯಂಡ್ ಬಂದುಬಿಟ್ಟು ಅವರಪ್ಪನಿಗೆ ಲವ್ ಯು ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಲವ್ ಯು ಅಂತ ಹೇಳಿ ಫ್ಲವರ್ ಕೊಡ್ತಾ ಇದ್ಲು ಅವಳು. ಆ್ಯಂಡ್ ನನಗೂ ಕೊಡ್ತಾಯಿದ್ಲು, ಸಮ್ಮಗೂ ಕೊಡ್ತಾಯಿದ್ಲು. ನಾನು ಹೇಳಿ ಕಳಿಸ್ತಾ ಇದ್ದೆ ಅವಳಿಗೆ ಲವ್ ಯು ಅಂತ ಹೇಳು ಅಂತ. ಲವ್ ಯು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾಯಿದ್ಲು ಚಿನ್ನಿ ಅಂತೂ. ಅವಳು ಹೂವನ್ನ ಕಿತ್ತೋದಕ್ಕೆ ಟ್ರೈ ಮಾಡ್ತಾಯಿದ್ಲು, ಬಟ್ ಅದು ಬರ್ತಾ ಇರಲಿಲ್ಲ. ರಿಯಲ್ ಹೂವನೂ ಅಷ್ಟೇ, ಹಬ್ಬ ಟೈಮಲ್ಲೆಲ್ಲ ತೊಗೊಂಡು ಬಂದಿರ್ತೀವಲ್ಲ, ಸೊ ಅದನ್ನು ಕಿತ್ತು ಆಚೆ ಕಡೆ ಎಸಿತಾ ಇರ್ತಾಳೆ. ಬಾಗಿಲಿಗೆ ಮತ್ತು ತುಳಸಿ ಗಿಡಕ್ಕೆ ಏರಿಸಿರೋ ಹೂವನ್ನು. ಲವ್ ಯು ಛೀ ಲವ್ ಯು. ನೋಡಿದ್ರಿ ಅಲ್ವಾ ನಾನು ಕ್ರಾಫ್ಟಿಂಗ್ ಹೇಗೆ ಮಾಡಿದೆ ಅಂತ. ನನಗೆ ಆಚೆ ಕಡೆಯಿಂದ ದುಡ್ಡು ಕೊಟ್ಟು ತರೋದು ಅಷ್ಟು ಇಷ್ಟ ಆಗಲ್ಲ. ಈ ಥರ ಕ್ರಾಫ್ಟಿಂಗ್ ಮಾಡಿ
ಹೋಮ್ ಡೆಕೋರೇಟಿವ್ ಮಾಡೋದು ಅಂದ್ರೇ ತುಂಬ ಇಷ್ಟ ಆ್ಯಂಡ್ ಒಂಥರ ಖುಷಿ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್.